ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೈ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲವ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ದೆ, ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿ ಫರ್ದರ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಜಸ್ಟ್ ನಾವು ಫ್ರೆಶ್ ಅಪ್ ಆಗೈತೆ. ನಾವು ಇವಾಗ ನನ್ನ ಪೊಲೀಸ್ ಸೆಕ್ಷನ್ ಕಡೆ ಹೋಗಿ ಬರೋಣ. ಯಾವ ಥರ ಐತೆ ನಾವು ನೋಡ್ಕೊಂಬೋಣ. ಫುಡ್ ಇದ್ದರೆ ಫುಡ್ ಹಾಕ್ಬೋಣ. ನೀವಿಲ್ಲಿ ನೋಡ್ತಿದ್ರಿ ಎಲ್ಲ ಕೋಳಿಗಳು ಫುಲ್ ಆ್ಯಕ್ಟಿವ್ ಇದ್ದಾವೆ. ನೀರಲ್ಲೂ ಹಾಕಿದೆ, ಡ್ರಿಂಕರಲ್ಲೇ, ಮತ್ತು ತಿನ್ನೋಕ್ಕೆ ಕಾಳು ಹಾಕಿದ್ದಾರೆ. ಆಮೇಲೆ ಸಂಜೆ ನೋಡೋಣ, ಫೀಡ್ಸ್ ಬೇಕಂದರೆ ಹಾಕೋಣಂತೆ. ಆಲ್ಮೋಸ್ಟ್ ಆಲ್ ಎಲ್ಲ ಕರೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ವ್ಯಾಕ್ಸಿನೇಷನ್ ಹಾಕೋ ಉದ್ದೇಶ ಏನಪ್ಪ ಅಂತಂದರೆ, ಮುಂದೆ ರೋಗಗಳು ಬರದೇ ಇರೋ ಥರ ತಡೆಗಟ್ಟೋಕೆ ವ್ಯಾಕ್ಸಿನನ್ನು ಅಪ್ಲೈ ಮಾಡ್ತೇವೆ ಅಂತಂದರೆ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಲ್ಲ, ಅದೇ ಥರ. ಪ್ರಾಪರಾಗಿ ವ್ಯಾಕ್ಸಿನ್ ಮಾಡಿದಾದ್ಮೇಲೆ ಕೋಳಿಗಳು ಏನಿದಾವಲ್ಲ ಕರೆಕ್ಟಾಗಿದ್ದಾವೆ, ಫುಡ್ಡನ್ನು ಕರೆಕ್ಟಾಗಿ ತಿಂತಿದ್ದಾವೆ, ಮತ್ತು ಆ್ಯಕ್ಟಿವಿಟೀಸ್ ಏನಿದೆಲ್ಲ ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಏನಾಗ್ತಿತ್ತು ಮೊದಲು ಅಂತಂದ್ರೆ, ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅಂತಂದರೆ ಕುಂತಲೇ ಕೂತ್ಕೊಳ್ಳೋದು, ಸುಂದಾಗೋದು, ಊಟ ಕರೆಕ್ಟ್ ಮಾಡೋಂಗಿಲ್ಲ, ಆಮೇಲೆ ಮೋಷನಲ್ಲಿ ಪ್ರಾಬ್ಲಮ್ ಇರುತ್ತೆ. ವ್ಯಾಕ್ಸಿನ್ ಎಲ್ಲ ಹಾಕಿದಾದ್ಮೇಲೆ ಪರ್ಫೆಕ್ಟ್ ಆಗಿದೆ, ಯಾವುದೇ ಸಮಸ್ಯೆಗಳಿಲ್ಲ. ಬಟ್ ನಾವು ಇವಾಗ ಸ್ಟಾರ್ಟ್ ಮಾಡಿರೋದಲ್ಲ, ನಮಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಹೋಗ್ತಿದೆ. ಇಲ್ಲಿ ಏನು ನೋಡ್ತಿದ್ದೀರಿ ನೀವು, ಇವು ಕೋಳಿಗಳು ತಂದಿದ್ವಿಲ್ಲ ನಾವು, ಇವು ಕೋಳಿಗಳು 2 ಟೈಮ್ ತೊಗೊಂಬಂದಿವಿ. ಒನ್ ಟೈಮ್ ಒಂದ್ಸಲಿ. ಎರಡನೇ ಟೈಮ್ ತೊಗೊಂಬಂದಾಗ ಯಾವುದೂ ಜೊತೆ ಕೂಡ್ಕೊತಾ ಇರಲಿಲ್ಲ, ಅಂತಂದರೆ ಸಪ್ರೇಟ್ ಗುಂಪು ಮಾಡ್ಕೊಳ್ತಿದ್ವು. ಬಟ್ ಆಫ್ಟರ್ ಸಮ್ ಟೈಮ್, ಕೆಲವು ದಿನಗಳ ನಂತರ ಏನಿದೆ ಅಂತಂದರೆ ಎಲ್ಲ ಹೊಂದ್ಕೊಂಡಿದ್ದಾವೆ, ಕೂಡ್ಕೊಂಡಿದ್ದಾವೆ. ಇದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತಂದ್ರೆ, ಕಣ್ಣಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಬಟ್ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ, ಚೆನ್ನಾಗಿದೆ, ಆರಾಮಾಗಿದೆ. ಆಲ್ ಓಕೆ, ನಾಟ್ ಬ್ಯಾಡ್, ಎಲ್ಲ ಚೆನ್ನಾಗಿದೆ. ಇಲ್ಲಿ ನೋಡ್ತಿದ್ದೀರಿ ನೀವು, ಇಲ್ಲಿ ಲಿಂಬೆಹಣ್ಣು ಬಿದ್ದಿದ್ದಾವೆ. ಮೊನ್ನೆ ಒಂದು 50 ಲಿಂಬೆಹಣ್ಣು ಹರ್ಕೊಂಡು ಉಪ್ಪಿನಕಾಯಿ ಹಾಕಿದ್ದೇವೆ. ಮತ್ತೆ ಗಿಡ ತುಂಬ ನಿಂಬೆಹಣ್ಣಿದೆ, ಚೆನ್ನಾಗಿದೆ. ಯಾಕೋ ಈ ಸೀಸನ್ಗೆ ಇಲ್ಲ ಅಂತಂದರೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಗಿಡಕ್ಕೆ ಒಣಗಿ ಹೋಗ್ಬಿಟ್ಟಿತ್ತು. ಸ್ವಲ್ಪ ಗೊಬ್ಬರದು ಹಾಕಿ ಕೇರ್ ಮಾಡಿದ್ದಾದ್ಮೇಲೆ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿದೆ, ಖುಷಿ ಆಗ್ತಿದೆ. ನೋಡ್ತಿದ್ರಿ ನೀವು, ಗಿಡ ತುಂಬ ಹಣ್ಣುಗಳೇ ಇರೋದು. ಬೇಸಿಗೆಯಲ್ಲಂತೂ ಭಾಳ ಅನುಕೂಲ ಆಕೈತಿದೆ. ಆ್ಯಸ್ ಯೂಶ್ವಲ್ ಸ್ಟೆಫಿ ಇದ್ದಾನೆ, ಸ್ಟೆಫಿಗೆ ಊಟ ಹಾಕಿದ್ದಾರೆ, ಆರಾಮ್ ಮಕ್ಕೊಂಡಿದ್ದಾನೆ. ಇದ್ರಿ ಸ್ಟೆಫಿ ಆರಾಮಾಗಿ ಮಕ್ಕೊಂಡವನು. ಇವತ್ತು ಸಂಜೆ ಸ್ವಲ್ಪ ಗಾರ್ಡನಿಗೆ ನೀರು ಹಾಕೋಣ. ಇವಾಗ ನಾವು ಹೊಡೋಣ ಇಲ್ಲಿಂದ. ಪೂರ್ವದಲ್ಲಿ ಸ್ವಲ್ಪ ಹೈಡ್ರೋಪೋನಿಕ್ಸ್ ನೀರು ಹಾಕಿ ಹೋಗೋಣ. ನಿನ್ನೆ ಸ್ವಲ್ಪ ಮೊಳಕೆಗಳಿದ್ದು, ಇವು ಸ್ವಲ್ಪ ದೊಡ್ಡ ಆಗಿಬಿಟ್ಟಿದ್ದಾವೆ. ಇವು ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಆಲ್ಮೋಸ್ಟ್ ಆಲ್ ಮಾರ್ನಿಂಗ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿತಾ. ನಾವು ಇವಾಗ ಸ್ನಾನ ಮಾಡಿಕೊಂಡು ಟಿಫಿನ್ಗೆ ಹೊರಡೋಣ. ಸೆಟಪ್ ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕು ಇವತ್ತು. ಇವಾಗ ನಾವು ಮುಂಜಾನೆ ಪ್ರತಿಯೊಂದು ಕಾರ್ಯಕ್ರಮನ ಮುಗಿಸ್ಕೊಂಡು ಇವತ್ತು ಶನಿವಾರ ಇರೋದ್ರಿಂದ ಬಜರಂಗಿ ದೇವಸ್ಥಾನಕ್ಕೆ ಹೋಗ್ಬೋಣ. ನಾವು ಇವಾಗ ಆನ್ ದಿ ವೇ ಟು ದ ಟೆಂಪಲ್ ಇದ್ದಾವೆ. ಸ್ವಲ್ಪ ಲೇಟ್ ಆಯಿತು ಹೋಗೋದ, ಬೇಗನೆ ಹೋಗ್ಬೇಕಿತ್ತ. ನಾವು ಬಜರಂಗಿಯ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ದರ್ಶನ ಎಲ್ಲ ಆಯಿತಾ, ನಾವು ಹೋಗೋಣ. ಬಜರಂಗಿಯ ದರ್ಶನವನ್ನು ಮಾಡಿಕೊಂಡೆ ನಾವು ಬನ್ನಿ ದೇವಸ್ಥಾನಕ್ಕೆ ಹೊರಡ್ತಿದ್ದಾಗ
ದರ್ಶನ ಎಲ್ಲ ಆಯಿತು. ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಬಂದಿದ್ದೆಲ್ಲ ಕೆಲಸ ಮುಗಿತಾ ನಾವು ಮನೆಗೆ ರಿಟರ್ನ್ ಹೊರಡ್ತಾ ಇದ್ದೇವೆ. ಇವತ್ತು ಸ್ವಲ್ಪ ಬಿಸಿಲು ಸಿಕ್ಕಾಪಟ್ಟೆ ಇದೆ. ದೇವಸ್ಥಾನದಿಂದ ನಾವು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಮುಂದಿನ ಕೆಲಸ ಏನೇನಿಲ್ಲ ನೋಡೋಣ. ಇವಾಗ ಮೊದಲು ನಾವು ಟಿಫಿನ್ ಮಾಡ್ಕೊಂಬರೋಣ. ಟಿಫಿನ್ ಮಾಡ್ಕೊಂಬಂದು ವರ್ಕ್ನ ಕಂಟಿನ್ಯೂ ಮಾಡೋಣ. ಜಸ್ಟ್ ಟಿಫಿನ್ ಮಾಡಿ ಆಯಿತಾ. ನಿನ್ನೆ ಪ್ರಾಜೆಕ್ಟ್ ಸ್ವಲ್ಪ ಪೆಂಡಿಂಗ್ ಇತ್ತಾ, ಅದನ್ನು ಸ್ಟಾರ್ಟ್ ಮಾಡೋಣ ಇವಾಗ. ಇಷ್ಟೋ ಮಟ್ಟ ವರ್ಕ್ ಮಾಡ್ತೀನಿ ಅಂತ ಬಂದು ಕುಂತೆ, ಬಟ್ ಮೂವಿ ನೋಡ್ಕೊಂಡು ಕುಂತೆ. ಲಕ್ಕಿ ಭಾಸ್ಕರ್ ಅಲ್ಟಿಮೇಟ್ ಮೂವಿ ಮಾತ್ರ ಮಿಸ್ ಮಾಡ್ಕೋಬೇಡ್ರೆ. ರಿಲಿ ಟಚ್ ಆಯ್ತು ಮೂವಿ ಮಾತ್ರ. ಮಸ್ತ್ ಮೂವಿ ಐತೆ, ಅಲ್ಟಿಮೇಟ್ ಮೂವಿ. ಲಂಚ್ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ಇವಾಗ ಊಟ ಮಾಡ್ಕೊಂಡ್ಬಂದ ವರ್ಕ್ನ ಕಂಟಿನ್ಯೂ ಮಾಡೋಣ. ಜಸ್ಟ್ ಊಟ ಮಾಡಿ ಆಯ್ತು, ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶುವಲ್. ಇದೊಂದು ಸ್ವಲ್ಪ ಪಿಕ್ಚರ್ ಪೆಂಡಿಂಗ್ ಉಳಿದಿದೆ, ಇದನ್ನು ಕಂಪ್ಲೀಟ್ ಮಾಡಿ ವರ್ಕ್ನ ಮಾಡೋಣ. ಕೆಲಸ ಎಲ್ಲ ಮುಗಿದಿತ್ತ, ಅದ್ರ ಸಂಬಂಧ ವಾಕಿಂಗ್ ಹೋದ್ವಿ. ವಾಕಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಕತ್ಲೇನೆ ಆಗೋಯ್ತು. ವಾಕಿಂಗ್ ಎಲ್ಲ ಮಾಡಿ ಆಯ್ತಾ. ಇವಾಗ ಇಂಡಿಯಾ ಮತ್ತು ಇಂಗ್ಲೆಂಡ್ ಸೆಕೆಂಡ್ T20 ಮ್ಯಾಚ್ ಇದೆ, ಮ್ಯಾಚ್ ನೋಡೋಣ. ರೀಪ್ಲೇ ನಾವು ನೋಡ್ತಿದ್ದೇವೆ. ಮ್ಯಾಚ್ ಮಾತ್ರ ಸಖತ್ತ ನಡೀತಿದೆ. ಬೌಲಿಂಗ್ ಯೂನಿಟ್ ಏನಿದೆಯಲ್ಲ, ಸ್ಪಿನ್ನರ್ ತೊಗೊಂಡಿದ್ದಾರೆ. ಅಲ್ಟಿಮೇಟ್ ಆಗತ್ತಾರೆ ಒಬ್ರಿಗಿಂತ ಒಬ್ರೆ. ಇವಾಗ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯ್ತು ಇಂಡಿಯಾದ ಬ್ಯಾಟಿಂಗ್. ಎಂಟರ್ಟೈನಿಂಗ್ ಆಗಿರುವಂತ ಸ್ಪೆಲ್ಸ್ ನ ಬೌಲಿಂಗ್ ಮಾಡಿದ್ದಾರೆ IPL ಅಂತ ಬಂದಾಗ. ಬಟ್ ಈಗ ಇಂಗ್ಲೆಂಡ್ ಜರ್ಸಿ ಹಾಕೊಂಡಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಇದ್ದಿದ್ದೇನೆ. ಜಾಸ್ ಬಟ್ಲರ್ ಒಂದ್ ಕಡೆ ನೋಡ್ತಾರೆ, ಒಂದು ಇನಿಷಿಯಲಿ ಒಳ್ಳೆ ಸ್ಪೆಲ್ ಬೇಕು, ವಿಕೆಟ್ಸ್ ಬೇಕು ಅವ್ರಿಗೆ. ವಿಕೆಟ್ ತೆಗಿಲಿಲ್ಲ ಅಂದ್ರೆ ಗೇಮ್ ಅಲ್ಲಿ ಇರೋದು ಬಹಳ ಕಷ್ಟ. 166 120 ಬಾಲಲ್ಲಿ ಅಂತ ಹೇಳ್ಕೊಳ್ಳೋ ಅಂತ ಟಾರ್ಗೆಟ್ ಇಲ್ಲದೆ ಇರ್ಬೋದು, ಬಟ್ ವಿಕೆಟ್ ಬಿದ್ದಷ್ಟು ಒಳ್ಳೆದಿರ್ತಾರೆ. ಜೋಫ್ರಾ ಆರ್ಚರ್ ಸಂಜುಗೆ ಕ್ವಿಕ್ ಆಗಿದ್ದಾರೆ. ನೋಡು ಸ್ವಲ್ಪ ಹರಿ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸನೂ ಮುಗೀತು. ಅನ್ಕೊಂಡಿದ್ದ ಪ್ಲಾನ್ ಮಾಡಿದ್ದ ಹಾಗಿದ್ರೆ ಇವತ್ತಿನ ಲಾಗು ನಮ್ಮ ಮುಗಿಸೋ ಸಮಯ. ಎಂದಿನಂತೆ ಇವತ್ತಿನ ಲಾಗು ನಮ್ಮ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.